ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 48 ಕವಿ ಪರಿಚಯ ಕವಿರಾಜ ಮಾರ್ಗ. ಎಲ್ಲ ಕನ್ನಡ ಬಾಂಧವರಿಗೂ ನಮಸ್ಕಾರ ಹಾಗೂ ಬಹಳ ದಿನಗಳ ನಂತರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದ್ದ ಕಾರಣ ಮಾಡಲಿಕ್ಕಾಗಿಲ್ಲ. ಇನ್ಮೇಲೆ ಈ ಒಂದು ವಿಡಿಯೋಗಳು ಶುರುವಾಗುತ್ತೆ. ಸೊ ಈಗ ನಾನು ಈ ಮಾಲಿಕೆಯಲ್ಲಿ ಜ್ಞಾನಪೀಠ ಪುರಸ್ಕೃತರು ಆದ ನಂತರ ನಮ್ಮ ಕವಿಗಳನ್ನು ಮತ್ತು ನಮ್ಮ ಕಾವ್ಯ ಶುರುವಾದಂಥ ಬಗೆಯನ್ನು ಈ ವಿಚಾರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಹಾಗಾಗಿ ಇದಕ್ಕೆ ನಾನು ಕವಿ ಮಾಲಿಕೆ ಅಂತ ಹೆಸರಿಟ್ಟಿದ್ದೀನಿ. ಈಗ ನಾವು ಮೊದಲನೇದಾಗಿ ಮೊದಲ ಕನ್ನಡ ಗ್ರಂಥವಾದಂಥ ಕವಿರಾಜ ಮಾರ್ಗ ಮತ್ತು ಶ್ರೀ ವಿಜಯ ಕವಿಯನ್ನು ಕುರಿತಾಗಿ ಮಾತಾಡ್ತಾ ಹೋಗ್ತೀನಿ. ಈ ಒಂದು ಸಂಚಿಕೆಯಲ್ಲಿ ನೀವು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಶ್ರೀ ವಿಜಯ ವಿರಚಿತ ಕವಿರಾಜ ಮಾರ್ಗವನ್ನು ನೀವು ಒಂಚೂರು ಪರಿಚಯ ಮಾಡಿಕೊಳ್ತೀರಿ. ಇದು ಕ್ರಿಸ್ತ ಶಕ 850ರಲ್ಲಿ ಬರೆದಂಥದ್ದು. ಬನ್ನಿ ಇದರ ವಿಶೇಷತೆಗಳೇನು, ಇದಕ್ಕಿಂತ ಮುಂಚೆ ಯಾವ ಪ್ರಯತ್ನಗಳಾಗಿತ್ತು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಪ್ರಯತ್ನಗಳಾಗಿತ್ತಾ ಅಂದರೆ ಖಂಡಿತವಾಗೂ ಇತ್ತು. ಏಕೆಂದರೆ ಶ್ರೀ ವಿಜಯನೇ ತನ್ನ ಒಂದು ಈ ಕವಿರಾಜ ಮಾರ್ಗದಲ್ಲಿ ಹಿಂದಿನ ಕವಿಗಳನ್ನು, ಅವರ ಕಾವ್ಯಗಳ ಹೆಸರು ಹೇಳಿದರೂ ಕೂಡ ಕವಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಹಾಗಾಗಿ ಇವರಿಗಿಂತ ಹಿಂದಿನ ಕೂಡ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ನಮ್ಮ ಕನ್ನಡದ ಇತಿಹಾಸಕ್ಕೆ ಬಂದಾಗ ನಮಗೆ ಹಲ್ಮಿಡಿ ಶಾಸನ ದೊರೆಯುತ್ತೆ, ಕನ್ನಡದಲ್ಲಿರುವಂಥದ್ದು, ಕದಂಬರ ಕಾಲದ್ದು. ಅದಾದ ನಂತರ ನಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ದೊರಕುವಂಥ ದಾಖಲೆ ಅಂದರೆ ಇದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದ ಕುರಿತಾಗಿ ಒಂದು ಮಾಹಿತಿ ನಿಮಗಾಗಿ. ಕವಿರಾಜ ಮಾರ್ಗ ಕನ್ನಡದ ಪ್ರಥಮ ಲಕ್ಷಣ ಗ್ರಂಥ. ಭಾಷೆ, ವ್ಯಾಕರಣ, ಛಂದಸ್ಸು, ಅಲಂಕಾರ ಈ ವಿಚಾರಗಳನ್ನು ವಿವರವಾಗಿ ತಿಳಿಸಿ ಮುಂದಿನ ಕವಿಗಳಿಗೆ ಒಂದು ರಾಜಮಾರ್ಗವನ್ನು ತೋರಿಸಿಕೊಟ್ಟಿರುವಂಥ ಮಹತ್ವದ ಕೃತಿ ಈ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ 3 ಪರಿಚ್ಛೇದಗಳಿವೆ. ದೋಷ, ದೋಷಾನುವರ್ಣನ ವಿಷಯ, ಶಬ್ದಾಲಂಕಾರ, ವರ್ಣನಾ ನಿರ್ಣಯ, ಅರ್ಥಾಲಂಕಾರ ಪ್ರಕರಣ ಅಂತ. ಮೊದಲನೇ ಪರಿಚ್ಛೇದದಲ್ಲಿ ಕವಿ ಕೃತಿಯಲ್ಲಿ ಕಂಡುಬರುವಂಥ ದೋಷಗಳು, ಅವುಗಳನ್ನು ಸಂಹಾರ ಮಾಡುವಂಥ ಅಂದರೆ ಪರಿಹಾರ ಮಾಡಿಕೊಳ್ಳುವಂತೆ ತಿಳಿಸಲಾಗಿದೆ. ಎರಡನೇ ಪರಿಚ್ಛೇದದಲ್ಲಿ ವ್ಯಾಕರಣಾಂಶಗಳು, ದಕ್ಷಿಣೋತ್ತರ ಮಾರ್ಗಗಳು ಮತ್ತು ಕೆಲವು ಶಬ್ದಾಲಂಕಾರಗಳನ್ನು ವಿವರಿಸಲಾಗಿದೆ. ಇನ್ನು ಮೂರನೇ ಪರಿಚ್ಛೇದದಲ್ಲಿ ಉಪಮಾ, ರೂಪಕ ಮೊದಲಾದ ಕೆಲವು ಅರ್ಥಾಲಂಕಾರಗಳನ್ನು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಕಾವ್ಯದಲ್ಲಿನ ಗುಣದೋಷಗಳ ಬಗ್ಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬಹಳಷ್ಟು ವಾದ ವಿವಾದಗಳು ನಡೆದಿವೆ. ಕಾವ್ಯದ ಸೊಗಸನ್ನು ಹೆಚ್ಚಿಸುವ ಅಂಶಗಳೇ ಕಾವ್ಯಗುಣಗಳು, ಕಾವ್ಯದ ಸೌಂದರ್ಯವನ್ನು ಹಾಳು ಮಾಡುವ ಅಂಶಗಳೇ ಕಾವ್ಯ ದೋಷಗಳು ಎಂದು ಹೇಳಲಾಗಿದೆ. ಕವಿರಾಜ ಮಾರ್ಗಕಾರ ಸಹ ಈ ವಿಚಾರವಾಗಿ ತನ್ನ ಅಭಿಪ್ರಾಯಗಳನ್ನು ಈ ಕೃತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಶ್ರೀ ವಿಜಯ ವಿರಚಿತ ಕವಿರಾಜ ಮಾರ್ಗದ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಏನಂತಂದರೆ ಈ ಒಂದು ಕೃತಿಯನ್ನು ರಚಿಸಿದ್ದು ಶ್ರೀ ವಿಜಯ ಅಲ್ಲ, ನೃಪತುಂಗ, ಅಮೋಘ ವರ್ಷ ನೃಪತುಂಗ ಅಂತ ಕೆಲವರ ಅಭಿಪ್ರಾಯ. ಆದರೆ ಇನ್ನು ಕೆಲವರು ಇಲ್ಲ, ಶ್ರೀ ವಿಜಯನೇ ಇದರ ಕರ್ತೃ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಗೊಂದಲ ತುಂಬ ವರ್ಷಗಳಿಂದ ನಡೀತಾ ಇದ್ರು ಕೂಡ, ಆದರೆ ಕೆಲವೊಂದು ಅಂಶಗಳನ್ನು ಪರಿಗಣಿಸಿ ಈ ಕಾವ್ಯದ ಕರ್ತೃ ಯಾರು ಅನ್ನೋದನ್ನು ರಂಶ್ರೀ ಮುಗುಳಿಯವರು ಹೇಳ್ತಾರೆ. ಕವಿರಾಜ ಮಾರ್ಗವು ನೃಪತುಂಗ ರಚಿತವಾದ ಗ್ರಂಥವಲ್ಲ ಎಂಬುದು ಗಟ್ಟಿ ಮಾತು ಅಂತ ಹೇಳಿದರೆ, ಹಾಗೆ ಶ್ರೀ ವಿಜಯನೇ ಈ ಕೃತಿಯನ್ನು ರಚಿಸಿದ್ದಾನೆ ಅಂತ ಹೇಳ್ತಾರೆ. ಈ ಕೃತಿಯ ಕಾಲ ನಿರ್ಣಯ ಮಾಡುವಾಗ ಈ ಕೃತಿಯಲ್ಲಿ ಬರುವಂಥ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೊಳ್ಳೆಂದು ಹೇಳಿರೋದ್ರಿಂದ ರಾಷ್ಟ್ರಕೂಟ ಅರಸು ನೃಪತುಂಗ ಅಮೋಘ ವರ್ಷನ ಕಾಲದಲ್ಲಿ ಇದು ರಚಿತವಾಗಿರಬೇಕೆಂದು ಅಂತ ನಿರ್ಣಯಿಸಲಾಗಿದೆ. ಈಗಲೂ ಕೂಡ ಸ್ವಲ್ಪ ಗೊಂದಲಗಳು ಇದ್ದರೂ ಕೂಡ ಇದನ್ನು ನಾವು ಶ್ರೀ ವಿಜಯನ ರಚನೆ ಅಂತಲೇ ತಿಳ್ಕೊಳ್ಳಲಾಗಿದೆ. ಇದು ಕವಿರಾಜ ಮಾರ್ಗದ ವಿಚಾರಕ್ಕೆ ಬರೋದಾದರೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿಯಲು ಕವಿರಾಜ ಮಾರ್ಗ ಒಂದು ಆಧಾರ ಗ್ರಂಥ. ಕನ್ನಡ ಸಾಹಿತ್ಯ ಕವಿರಾಜ ಮಾರ್ಗಕ್ಕಿಂತಲೂ 4-5 ಶತಮಾನಗಳಷ್ಟಾದರೂ ಹಿಂದಿನದಿರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ತನಗೆ ಪೂರ್ವ ಕವಿಗಳಾಗಿದ್ದ ಅನೇಕ ಕವಿಗಳ ಹೆಸರನ್ನು ತಿಳಿಸಿದ್ದಾನೆ. ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದವರು ಗದ್ಯ ಕವಿಗಳು ಅಂತಲೂ, ಹಾಗೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ ಚಂದ್ರ, ಲೋಕಪಾಲ ಪದ್ಯ ಕವಿಗಳಂತ ಹೇಳಿದ್ದಾನೆ. ದುರ್ವಿನೀತನ ಬಗ್ಗೆ ನಮಗೆ ಇತಿಹಾಸದಲ್ಲಿ ಒಂದಿಷ್ಟು ಮಾಹಿತಿ ಖಂಡಿತ ಸಿಗುತ್ತೆ. ಆದರೆ ಈ ಕವಿಗಳು ಬರೆದಂತಹ ಕಾವ್ಯಗಳ ಹೆಸರನ್ನು ಈತ ತಿಳಿಸಿಲ್ಲ. ಆದ್ದರಿಂದ ಆ ಗ್ರಂಥಗಳು ಕೂಡ ದೊರಕಿಲ್ಲದ ಕಾರಣ ನಾವು ಈ ಕವಿರಾಜ ಮಾರ್ಗವನ್ನು ಮೊದಲನೇದು ಅಂತ ಪರಿಗಣಿಸ್ತೀವಿ. ಗದ್ಯ ಕವಿಗಳಲ್ಲಿ ಒಬ್ಬನಾದಂಥ ದುರ್ವಿನೀತ 6ನೇ ಶತಮಾನದಲ್ಲಿ ಗಂಗವಂಶದ ದೊರೆಯಾಗಿರ್ತಾನೆ.
ಈತನೂ ವಿದ್ವಾಂಸನಾಗಿರ್ತಾನೆ, ಪ್ರತಿಭಾವಂತನಾಗಿರ್ತಾನೆ ಅಂತ ಶಾಸನಗಳಲ್ಲಿ ನಮಗೆ ತಿಳಿದು ಬಂದಿದೆ. ಕವಿರಾಜ ಮಾರ್ಗದಲ್ಲಿ ಬರುವಂಥ ಅನೇಕ ಪದ್ಯಗಳು ರಾಮಾಯಣದ ಹಲವಾರು ಪ್ರಸಂಗಗಳನ್ನು ಕೂಡ ತಿಳಿಸುತ್ತೆ. ಆದ್ದರಿಂದ ಈ ಕಾಲಕ್ಕಾಗಲೇ ಕನ್ನಡದಲ್ಲಿ ರಾಮಾಯಣ ರಚಿತವಾಗಿರಬೇಕು ಅಂತ ಊಹೆ ಕೂಡ ಮಾಡ್ಕೋಬೋದಾಗಿದೆ. ಇನ್ನು ಕನ್ನಡಕ್ಕೆ ವಿಶಿಷ್ಟವಾದ ಚೆತ್ತಾಣ ಮತ್ತು ಬೇದಂಡೆಗಳೆಂಬ ಕಾವ್ಯ ಪ್ರಕಾರಗಳು ಇದ್ದು ಇವುಗಳಲ್ಲಿಯೂ ಕೂಡ ಪ್ರಾಚೀನ ಕವಿಗಳ ಕೃತಿ ರಚನೆ ಆಗಿದೆ ಅಂತ ತಿಳಿದು ಬರುತ್ತೆ. ಕವಿರಾಜ ಮಾರ್ಗ ಒಂದು ಕನ್ನಡದ ಲಕ್ಷಣ ಗ್ರಂಥ, ಶಾಸ್ತ್ರ ಗ್ರಂಥ ಅಷ್ಟೇ ಅಲ್ಲದೆ ಈ ಕನ್ನಡಿಗರ ಬದುಕಿನ ವಿವಿಧ ಸ್ವರೂಪ, ಸಂಸ್ಕೃತಿ, ಆಚಾರ, ವಿಚಾರ, ವೈವಿಧ್ಯಗಳನ್ನು ಅತ್ಯಂತ ಸಮರ್ಥವಾಗಿ ನಿರೂಪಿಸುವಂಥ ಮಹತ್ವದ ಕೃತಿಯಾಗಿದೆ. ಎಲ್ಲರ ದೃಷ್ಟಿಯಿಂದಲೂ ಕೂಡ ಈ ಕೃತಿ ಕನ್ನಡಿಗರ ಕೈಪಿಡಿಯಾಗಿದೆ. ಇದರಲ್ಲಿ ಕನ್ನಡಿಗರ ವರ್ಣನೆ ಕೂಡ ಇದೆ. ಅಷ್ಟೇ ಅಲ್ಲ, ಕರ್ನಾಟಕ ಯಾವ ಭಾಗದಲ್ಲಿ ಇತ್ತು ಅಂತ ಕೂಡ ತಿಳಿಸಿದ್ದಾರೆ. ಬನ್ನಿ ಅದನ್ನು ಕೇಳ್ಕೊಂಡು ಬರೋಣ. குறித்தோததையும் காவிய பிரயோக பரிணத மதிகள் சுபட்டர்கள் கவிகள் சுப்ரபுகள் செல்வர்கள் அபிஜனர்கள் குணிகள் அபிமானிகள் அத்யுக்ரர் கபீர சித்தர் விவேகிகள் நாடவர்கள். ಶ್ರೀ ವಿಜಯನು ಈ ಪದ್ಯದಲ್ಲಿ ಹೇಳ್ತಾನೆ, ಕನ್ನಡಿಗರು ಹದವರಿತು ಮಾತನಾಡಬಲ್ಲರು, ಇತರರು ನುಡಿದಿದ್ದನ್ನು ಅರ್ಥ ಮಾಡಿಕೊಂಡು ವಿಚಾರ ವಿಮರ್ಶೆ ಮಾಡಬಲ್ಲರು. ಕನ್ನಡಿಗರು ಸ್ವಭಾವ ಸಹಜವಾಗಿಯೇ ಜಾಣರಾದವರು. ಕವಿ ಕೃತಿಗಳನ್ನು ವ್ಯಾಸಂಗ ಮಾಡದಿದ್ದರೂ ಕೂಡ ಕಾವ್ಯ ಪ್ರಯೋಗಗಳಲ್ಲಿ ಪರಿಣತ ಮತಿಗಳಾದಿದ್ದಂಥವರು ಅಂತ ಹೇಳ್ತಾ ಹೋಗ್ತಾನೆ. ನೋಡಿ, ಎಷ್ಟೊಂದು ಅಭಿಮಾನ ಕನ್ನಡಿಗರ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ. ಇದು ಕನ್ನಡಿಗರ ಕುರಿತಾದಾದರೆ ನಮ್ಮ ಕನ್ನಡ ನಾಡು ಎಲ್ಲಿಯವರೆಗೆ ಇತ್ತು, ಎಲ್ಲಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಮುಂದಿನ ಒಂದು ಪದ್ಯದಲ್ಲಿ ಬನ್ನಿ ಕೇಳೋಣ. ಈ ಪದ್ಯದಲ್ಲಿ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ನದಿಯವರೆಗಿನ ವಿಶಾಲವಾದ ಭೂಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕನ್ನಡದ ತಿರುಳು ಇದ್ದಂಥ ಪ್ರಾಂತ್ಯಗಳನ್ನು ಕೂಡ ಹೇಳಿದ್ದಾರೆ. ಅದು ಕೋಪಣ್ಣನಗರ, ಪುಲಿಗೆರೆ, ಒಕ್ಕುಂದ ಇವು ತಿರುಳುಗಣ್ಣ ನಾಡು ಅಂತ ಕೂಡ ಹೇಳಿದ್ದಾರೆ. ಈಗಿನ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೀಶ್ವರ ಮತ್ತು ಒಕ್ಕುಂದಗಳು ಉತ್ತರ ಕರ್ನಾಟಕದ ಭಾಗಗಳಾಗಿದ್ದು ಅಂತ ಬಹಳ ವಿಶೇಷವಾಗಿ ಇದನ್ನು ಹೇಳ್ತಾ ಹೋಗ್ತಾರೆ. ಸೊ ಇದೆಲ್ಲ ರೀತಿಯ ಒಂದು ನಮಗೆ ಮಾಹಿತಿ ಸಿಗೋದು ಈ ಒಂದು ದಕ್ಷಿಣ ಗ್ರಂಥದಲ್ಲಿ. ಇಂತಹ ಕವಿರಾಜ ಮಾರ್ಗ ಕನ್ನಡಿಗರ ಕೈದೀವಿಗೆ ಅಂತ ದುರ್ಗಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಅದು ಖಂಡಿತವಾಗೂ ಸಮರ್ಪಕವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಕವಿರಾಜ ಮಾರ್ಗ ಮತ್ತು ಶ್ರೀ ವಿಜಯನ ಕುರಿತಾಗಿ ಮಾಹಿತಿನ ಪಡ್ಕೊಡಲ್ಲ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಕವಿಗಳು, ಮತ್ತಷ್ಟು ವಿಚಾರಗಳು ತಿಳಿಸ್ತಾ ಹೋಗ್ತೀನಿ. ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್, ಕನ್ನಡ ಕಲಿಯೋರಿಗೋಸ್ಕರ.